ನಮಸ್ಕಾರ ಫ್ರೆಂಡ್ಸ್, ನನ್ನ ಚಾನಲ್ನಲ್ಲಿ ಸ್ವಾಗತ. ಇವತ್ತು ನಾನು ಈ ಮಲ್ಬೆರಿಯ ಜ್ಯೂಸನ್ನು ಮಾಡ್ತಾಯಿದ್ದೀನಿ. ಮಲ್ಬೆರಿ ಇದನ್ನು ತೊಳೆದು ಇಟ್ಕೊಂಡಿದ್ದೇನೆ. ನೀರು ಬೇಕಾದಷ್ಟು, ಇದು 2 ಚಮಚ ಸಕ್ಕರೆ, ಇವನ್ನೆಲ್ಲ ರುಬ್ಕೋಬೇಕು. ಮಲ್ಬೆರಿ ಜ್ಯೂಸ್ ತಯಾರಾಗಿದೆ. ಬೇಕಿದ್ರೆ ಇದನ್ನು ಗಾಳಿಸ್ಕೋಬಹುದು. ಮಲ್ಬೆರಿ ಹಣ್ಣು ಇದು ಜೀರ್ಣಕ್ರಿಯೆಗೆ ಒಳ್ಳೆಯದು. ಸಕ್ಕರೆ ಕಾಯಿಲೆಯ ನಿಯಂತ್ರಣ ಆಗುವುದು, ರಕ್ತ ಸಂಚಾರಕ್ಕೆ ಒಳ್ಳೆಯದು, ಇಮ್ಯುನಿಟಿ ಸಿಸ್ಟಮ್ ಚೆನ್ನಾಗಿ ಆಗುವುದು, ಕೊಲೆಸ್ಟ್ರಾಲ್ ಕಡಿಮೆ ಮಾಡುವುದು, ಮಲಬದ್ಧತೆಗೆ ಒಳ್ಳೆಯದು, ಮೆದುಳಿನ ಆರೋಗ್ಯಕ್ಕೆ ಇದು ಒಳ್ಳೆಯದು, ಇನ್ಫೆಕ್ಷನ್ ವಿರುದ್ಧ ಹೋರಾಡುವುದು ಹಾಗೂ ವಜನ ನಿಯಂತ್ರಣವನ್ನು ಮಾಡುವುದು, ವಯಸ್ಸಾಗದಂತೆ ಇದು ತಡೆಗಟ್ಟುವುದು, ಗಂಟಲ ನೋವಿಗೆ ಒಳ್ಳೆಯದು, ಕೂದಲು ಮೊದಲೇ ನೆರೆಯಾಗುವುದನ್ನು ಇದು ತಪ್ಪಿಸುವುದು, ಇದು ಚರ್ಮದ ಆರೋಗ್ಯಕ್ಕೆ ಒಳ್ಳೆಯದು, ಕ್ಯಾರೋಟಿನಾಯ್ಡ್ ಇರುವುದರಿಂದ ರೆಟಿನಲ್ ಡ್ಯಾಮೇಜ್ ಆಗದಂತೆ ತಡೆಗಟ್ಟುವುದು, ವಿಟಮಿನ್ ಕೆ, ಕ್ಯಾಲ್ಸಿಯಂ, ಐರನ್ ಇರುವುದರಿಂದ ಆಸ್ಟಿಯೋಪೊರೋಸಿಸ್ ಮತ್ತು ಆರ್ಥ್ರೈಟಿಸ್ಗೆ ಇದು ಒಳ್ಳೆಯದು.